ಎಲ್ಲರಿಗೂ ನಮಸ್ಕಾರ. ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸೇರಿದೆ. ಇಂದು ನಮ್ಮ ಶಾಲೆಯಲ್ಲಿ 8ನೇ ತರಗತಿ ಸಿ ವಿಭಾಗದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಒಟ್ಟು 4 ತಂಡಗಳು ಭಾಗವಹಿಸಿದ್ದು, ಮೊದಲನೆಯ ತಂಡ ಪೈಥಾಗರಸ್ ತಂಡ, ಎರಡನೆಯ ತಂಡ ಯೂಕ್ಲಿಡ್ ತಂಡ, ಮೂರನೆಯ ತಂಡ ಥೇಲ್ಸ್ ತಂಡ ಹಾಗೂ 4ನೆಯ ತಂಡ ಹೆರಾನ್ ತಂಡ. ಎಲ್ಲ 4 ತಂಡಗಳಿಗೂ ಸ್ವಾಗತವನ್ನ ಕೋರುತ್ತಾ, ಈ ರಸಪ್ರಶ್ನೆ ಕಾರ್ಯಕ್ರಮದ ನಿಯಮಗಳು ಈ ರೀತಿ ಇರುತ್ತೆ. ಒಟ್ಟು 3 ಸುತ್ತುಗಳಿರ್ತವೆ ನಿಮಗೆ. ಮೊದಲನೇ ಸುತ್ತು, ಎರಡನೇ ಸುತ್ತು, ಮೂರನೇ ಸುತ್ತು, ಒಟ್ಟು 3 ಸುತ್ತುಗಳಿರ್ತವೆ. ಪ್ರತಿ ತಂಡಕ್ಕೆ ನಿಮಗೊಂದು ಪ್ರಶ್ನೆಯನ್ನ, ನಾವು ನೇರವಾದ ಪ್ರಶ್ನೆಯನ್ನ ಕೇಳಿದಾಗ ನಿಮಗೆ 10 ಅಂಕಗಳಿರುತ್ತೆ. ನಂತರ ನೀವು ಹೇಳದೇ ಇದ್ದ ಸಂದರ್ಭದಲ್ಲಿ ನೆಕ್ಸ್ಟ್ ಪಾಸ್ ಒಂದು ಪ್ರಶ್ನೆಗೆ 5 ಅಂಕ ಇರುತ್ತೆ. ನೇರವಾದ ಪ್ರಶ್ನೆಗೆ ಉತ್ತರಿಸುವ ನಿಮಗೆ 30 ಸೆಕೆಂಡ್ಗಳ ಕಾಲಾವಧಿ ಇರುತ್ತೆ. ಪಾಸ್ ಪ್ರಶ್ನೆಗೆ ನಿಮಗೆ ಯಾವುದೇ ಕಾಲಾವಕಾಶ ಇರೋದಿಲ್ಲ. ಓಕೆ ಮಕ್ಕಳೇ, ಈಗ ಕಾರ್ಯಕ್ರಮದ ಮೊದಲನೇ ಸುತ್ತನ್ನ ಪ್ರಾರಂಭಿಸೋಣ. ಮೊದಲನೆಯ ಸುತ್ತು ರೇಖಾಗಣಿತದ ಅಥವಾ ಗಣಿತದ ಮೂಲ ಕ್ರಿಯೆಗಳ ಸುತ್ತು. ಗಣಿತದ ಮೂಲ ಕ್ರಿಯೆಗಳ ಸುತ್ತು. ಎಸ್, ಒಟ್ಟು ನಿಮಗೆ ಈಗ 10 ಪ್ರಶ್ನೆ ಇರ್ತವೆ. ನಿಮ್ಮ ಒಂದು ಪ್ರಶ್ನೆ ಸಂಖ್ಯೆಯನ್ನು ನಾವು ನಿಮಗೆ ಕೇಳ್ತೀವಿ. ನೀವು ಯಾವ ಪ್ರಶ್ನೆ ಸಂಖ್ಯೆಯನ್ನು ಹೇಳ್ತೀರೋ ಅದನ್ನ ಮಾರ್ಕ್ ಮಾಡ್ಕೊಂಡು ಆ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ. ಓಕೆ, ಎಸ್, ಮೊದಲನೇ ಪ್ರಶ್ನೆ ಪೈಥಾಗರಸ್ ತಂಡಕ್ಕೆ. ನಿಮ್ಮ ಪ್ರಶ್ನೆ ಸಂಖ್ಯೆ 2. ಒಟ್ಟು 10 ಪ್ರಶ್ನೆ ಇರುತ್ತೆ. 2. 12 ಮತ್ತು 8ರ ಗುಣಲಬ್ಧ. ನೀವು ವರ್ಕೌಟ್ ಮಾಡಿ ಹೇಳ್ಬೋದು. 12 ಮತ್ತು 8ರ ಗುಣಲಬ್ಧ 96. ವೆರಿ ಗುಡ್, ಸರಿಯಾದ ಉತ್ತರ. 10 ಅಂಕ ಪೈಥಾಗರಸ್ ತಂಡಕ್ಕೆ. 2ನೇ ಪ್ರಶ್ನೆ, 5ನೇ ಪ್ರಶ್ನೆ 16 ಮತ್ತು 7ರ ಗುಣಲಬ್ಧ. 16 ಮತ್ತು 7ರ ಗುಣಲಬ್ಧ. 30 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. 112 ಸರಿಯಾದ ಉತ್ತರ. ಯೂಕ್ಲಿಡ್ ತಂಡಕ್ಕೆ 10 ಅಂಕ. ನಂತರ ಥೇಲ್ಸ್ ತಂಡಕ್ಕೆ ನೇರವಾದ ಪ್ರಶ್ನೆ 10. 13 ಮತ್ತು 5ರ ಗುಣಲಬ್ಧ. 13 ಮತ್ತು 5ರ ಗುಣಲಬ್ಧ. ಚರ್ಚೆಯನ್ನು ಮಾಡಿ ಉತ್ತರವನ್ನು ಕೊಡಬಹುದು. ನಿಮ್ಮ ಉತ್ತರ ತಪ್ಪಾಗಿದೆ. ಪಾಸ್ ಪ್ರಶ್ನೆ 13 ಮತ್ತು 5ರ ಗುಣಲಬ್ಧ 65 ಸರಿಯಾದ ಉತ್ತರ. ಹೆರಾನ್ ತಂಡಕ್ಕೆ 5 ಅಂಕ. ಹೆರಾನ್ ತಂಡಕ್ಕೆ 5 ಅಂಕ. ಈಗ ಹೆರಾನ್ ತಂಡಕ್ಕೆ ನೇರವಾದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 6. ಓಕೆ, 65 ಮತ್ತು 780ರ ಸಂಕಲನ. ನೀವು ಅದನ್ನ ಕೂಡ್ ಮಾಡಬಹುದು. 65 ಮತ್ತು 780ರ ಸಂಕಲನ. ನಿಮ್ಮ ಪೆನ್ನು ಮತ್ತು ಪೇಪರ್ ಸಹಾಯದಿಂದ ಅದನ್ನ ಕೂಡಿ ಹೇಳಬೇಕು. ಸಮಯ ಓಡ್ತಾ ಇದೆ. 65 ಮತ್ತು 780ರ ಸಂಕಲನ. ನಿಮ್ಮ ಸಮಯ ಓಡ್ತಾ ಇದೆ. ಇನ್ನು 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. 830 ತಪ್ಪಾದ ಉತ್ತರವನ್ನು ನೀಡಿದ್ದಾರೆ ಹೆರಾನ್ ತಂಡ. ನಂತರ ಅದರ ಪಾಸ್ ಪ್ರಶ್ನೆ ಪೈಥಾಗರಸ್ ತಂಡಕ್ಕೆ ಹೋಗುತ್ತೆ. 850 ತಪ್ಪಾದ ಉತ್ತರ. 845 ಸರಿಯಾದ ಉತ್ತರ. ಯೂಕ್ಲಿಡ್ ತಂಡಕ್ಕೆ +5 ಅಂಕ. ನೇರವಾದ ಪ್ರಶ್ನೆ ಪೈಥಾಗರಸ್ ತಂಡಕ್ಕೆ. ಎಸ್, ನಿಮ್ಮ ಪ್ರಶ್ನೆ ಸಂಖ್ಯೆ ಹೇಳಿ. 3. 897 ಮತ್ತು 102ರ ಸಂಕಲನ.
897 ಮತ್ತು 102ರ ಸಂಕಲನ. ಇದು 15 ಸೆಕೆಂಡ್ ಇದೆ. 795 ತಪ್ಪಾದ ಉತ್ತರ. 999 ಸರಿಯಾದ ಉತ್ತರ. ಯೂಕ್ಲಿಡ್ ತಂಡಕ್ಕೆ +5 ಅಂಕ. ತಂಡಕ್ಕೆ +5 ಅಂಕ. ಪ್ರಶ್ನೆ ಸಂಖ್ಯೆ 4. 1000ರಿಂದ 890 ಕಳೆದಾಗ ದೊರೆಯುವ ಮೊತ್ತ. 1000ರಿಂದ 890 ಕಳೆದಾಗ ದೊರೆಯುವ ಮೊತ್ತ 110 ಸರಿಯಾದ ಉತ್ತರ. ಮತ್ತೆ 10 ಅಂಕ. ಟೇಲ್ಸ್ ತಂಡಕ್ಕೆ 2 ಆಗಿದೆ. ಇನ್ನು ನಿಮಗೆ ಉಳಿದ 1, 7, 8, 9. 7. 671ರಿಂದ 164 ಕಳೆಯಿರಿ. 671ರಿಂದ 164 ಕಳೆಯಿರಿ. ಹೇಳಿ, ನಿಮ್ಮ ಉತ್ತರವನ್ನು ಹೇಳಿ. 507 ಸರಿಯಾದ ಉತ್ತರ. ಟೇಲ್ಸ್ ತಂಡಕ್ಕೆ 10 ಅಂಕ. ಈಗ ಕೊನೆಯ ಪ್ರಶ್ನೆ, ಮೊದಲನೇ ಸುತ್ತಿನ ಕಡೆಯ ಪ್ರಶ್ನೆ. ಹೆರಾನ್ ತಂಡಕ್ಕೆ ಪ್ರಶ್ನೆ ಸಂಖ್ಯೆ 1. 8 ಮತ್ತು 9ರ ಗುಣಲಬ್ಧವನ್ನು ತಿಳಿಸಿ. 8 ಮತ್ತು 9ರ ಗುಣಲಬ್ಧವನ್ನು ತಿಳಿಸಿ. ನಿಮ್ಮ ಉತ್ತರವನ್ನು ತಿಳಿಸಿ. 72 ಸರಿಯಾದ ಉತ್ತರ. ಹೆರಾನ್ ತಂಡಕ್ಕೆ 10 ಅಂಕ. ಇದೀಗ ಮೊದಲನೇ ಸುತ್ತು ಮುಕ್ತಾಯಗೊಂಡಿದ್ದು. ಈ ಒಂದು ಸುತ್ತಿನಲ್ಲಿ ಪೈಥಾಗರಸ್ ತಂಡ ಒಟ್ಟು 10 ಅಂಕಗಳನ್ನು ಪಡೆದಿದೆ. ಯೂಕ್ಲಿಡ್ ತಂಡ ಒಟ್ಟು 30 ಅಂಕಗಳನ್ನು ಪಡೆದಿದೆ. ಹಾಗೆ ಟೇಲ್ಸ್ ತಂಡ 10 ಅಂಕಗಳನ್ನು ಪಡೆದಿದೆ ಮತ್ತು ಹೆರಾನ್ ತಂಡ 15 ಅಂಕಗಳನ್ನು ಪಡೆದಿದೆ. ಒಟ್ಟು ಯೂಕ್ಲಿಡ್ ತಂಡ 30 ಇದೆ. ನೋಡೋಣ, ಇನ್ನು 2 ಸುತ್ತುಗಳು ಬಾಕಿ ಇದೆ. ಯಾವ ತಂಡ ಯಾವ ರೀತಿ ಅಂಕಗಳನ್ನು ಗಳಿಸುತ್ತೆ ಅಂತೇಳಿ. ಇದೀಗ 2ನೇ ಸುತ್ತನ್ನ ಪ್ರಾರಂಭಿಸುವಂತಹ ಸಮಯ. ಈ 2ನೇ ಸುತ್ತು ರೇಖಾಗಣಿತದ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸುತ್ತು. ಇದರಲ್ಲೂ ಕೂಡ ಆ ಪ್ರಶ್ನೆ ಸಂಖ್ಯೆಯನ್ನು ಮಾರ್ಕ್ ಮಾಡ್ಕೊಳ್ತೀವಿ, ಅದನ್ನ ನಾನು ಕೇಳ್ತೀನಿ. ಎಸ್, ನೇರವಾದ ಪ್ರಶ್ನೆ ಪೈಥಾಗರಸ್ ತಂಡಕ್ಕೆ. 1. ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಂದು ತ್ರಿಭುಜದಲ್ಲಿರುವ ಒಳಕೋನಗಳ ಸಂಖ್ಯೆ ಎಷ್ಟು? ಒಂದು ತ್ರಿಭುಜದಲ್ಲಿರುವ ಒಳಕೋನಗಳ ಸಂಖ್ಯೆ ಎಷ್ಟು? 3 ಸರಿಯಾದ ಉತ್ತರ. ಪೈಥಾಗರಸ್ ತಂಡಕ್ಕೆ 10 ಅಂಕ. ನೇರವಾದ ಪ್ರಶ್ನೆ ಯೂಕ್ಲಿಡ್ ತಂಡಕ್ಕೆ. ನಿಮ್ಮ ಪ್ರಶ್ನೆ ಸಂಖ್ಯೆಯನ್ನು ತಿಳಿಸಿ. 3. ಒಂದು ಲಂಬಕೋನದ ಅಳತೆ ಎಷ್ಟು? ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಲಂಬಕೋನದ ಅಳತೆ ಎಷ್ಟು? 90 ಡಿಗ್ರಿ ಸರಿಯಾದ ಉತ್ತರ. ಒಂದು ಲಂಬಕೋನದ ಅಳತೆ 90 ಡಿಗ್ರಿ ಆಗಿರುತ್ತೆ. ಸರಿಯಾದ ಉತ್ತರ. ಯೂಕ್ಲಿಡ್ ತಂಡಕ್ಕೆ 10 ಅಂಕ. ನಂತರ ಟೇಲ್ಸ್ ತಂಡಕ್ಕೆ ನೇರವಾದ ಪ್ರಶ್ನೆ. ನಿಮ್ಮ ಪ್ರಶ್ನೆ ಸಂಖ್ಯೆ ತಿಳಿಸಿ. 4. ನಿಮ್ಮ ಉತ್ತರವನ್ನ ಎಷ್ಟನೇ ಪ್ರಶ್ನೆ ಹೇಳಿದೆ? 4ನೇ ಪ್ರಶ್ನೆ. ಒಂದು ಪಂಚಭುಜದಲ್ಲಿನ ಬಾಹುಗಳ ಸಂಖ್ಯೆ ಎಷ್ಟು? ಒಂದು ಪಂಚಭುಜದಲ್ಲಿನ ಬಾಹುಗಳ ಸಂಖ್ಯೆ ಎಷ್ಟು? ಡಿಸ್ಕಸ್ ಮಾಡಿ ಉತ್ತರ ಹೇಳಿ. ಒಂದು ಪಂಚಭುಜದಲ್ಲಿನ ಬಾಹುಗಳ ಸಂಖ್ಯೆ ಎಷ್ಟು? ನಿಮ್ಮ ತಂಡದ ಸದಸ್ಯರೊಡನೆ ರಹಸ್ಯವಾಗಿ ಮಾತಾಡಿದ್ರಿ. ಒಂದ್ಸರಿ ಪ್ರಶ್ನೆ ಒಂದು ತಪ್ಪುತ್ತರ ಹೇಳಿದ ಮತ್ತೆ ಪ್ರಶ್ನೆಗೆ ಸರಿ ಉತ್ತರ ಹೇಳಕ್ಕೆ ಅವಕಾಶ ಇಲ್ಲ. 5 ಸರಿಯಾದ ಉತ್ತರ. ಟೇಲ್ಸ್ ತಂಡಕ್ಕೆ 10 ಅಂಕ. ನಂತರ 4ನೇ ಪ್ರಶ್ನೆ ಹೆರಾನ್ ತಂಡಕ್ಕೆ. ನಿಮ್ಮ ಪ್ರಶ್ನೆ 3
ಆಗಿದೆ, ಮೂರನೇ ಸಂಖ್ಯೆ ಆಗಿದೆ. 2 ಒಂದು ಸರಳ ಕೋನದ ಅಳತೆ ಎಷ್ಟಿರುತ್ತೆ? ಒಂದು ಸರಳ ಕೋನದ ಅಳತೆ ಎಷ್ಟಿರುತ್ತೆ? ನಿಮ್ಮ ತಂಡದ ಸದಸ್ಯರೊಡನೆ ಚರ್ಚೆ ಮಾಡಿ ಉತ್ತರವನ್ನು ಕೊಡಿ. ಒಂದು ಸರಳ ಕೋನದ ಅಳತೆ ಎಷ್ಟಿರುತ್ತದೆ? 120. ತಪ್ಪಾದ ಉತ್ತರ. ಪೈಥಾಗರಸ್ ತಂಡ 160. ತಪ್ಪಾದ ಉತ್ತರ 180 ಡಿಗ್ರಿ. ಸರಿಯಾದ ಉತ್ತರವನ್ನ ಯೂಕ್ಲಿಡ್ ತಂಡದವರು ನೀಡಿದ್ದಾರೆ. ಅವರಿಗೆ 5 ಅಂಕ. ಯೂಕ್ಲಿಡ್ ತಂಡ ಎಸ್ ನೋಡಿ, ಆಲೋಚನೆ ಮಾಡಿ ಉತ್ತರ ಹೇಳಿ. ನೆಕ್ಸ್ಟ್ ನೇರವಾದ ಪ್ರಶ್ನೆ ಪೈಥಾಗರಸ್ ತಂಡಕ್ಕೆ 5. ಒಂದು ತ್ರಿಭುಜದಲ್ಲಿನ ಕೋನದ ಅಳತೆ, ಒಂದು ತ್ರಿಭುಜದಲ್ಲಿನ ಎಲ್ಲಾ ಕೋನಗಳ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನ ಯಾವ ತ್ರಿಭುಜ ಎಂದು ಕರೀತೇವೆ? ಒಂದು ತ್ರಿಭುಜದಲ್ಲಿನ ಎಲ್ಲಾ ಕೋನಗಳ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಯಾವ ತ್ರಿಭುಜ ಅಂತ ಹೇಳಿ ಕರೀತೇವೆ? ಲಘುಕೋನ ತ್ರಿಭುಜ. ವೆರಿ ಗುಡ್. ಸರಿಯಾದ ಉತ್ತರವನ್ನ ಪೈಥಾಗರಸ್ ತಂಡದವರು ನೀಡಿದ್ದಾರೆ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ನೀಡಿದ್ದಾರೆ. 10 ಅಂಕ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ನೇರವಾದ ಪ್ರಶ್ನೆ 7. ಒಂದು ಚತುರ್ಭುಜದಲ್ಲಿನ 4 ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? ಒಂದು ಚತುರ್ಭುಜದಲ್ಲಿನ 4 ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 360 ಡಿಗ್ರಿ. ಸರಿಯಾದ ಉತ್ತರವನ್ನು ನೀಡಿದ್ದಾರೆ. 10 ಅಂಕ. ನೆಕ್ಸ್ಟ್ ಸೇಮ್ ಸ್ಥಳಕ್ಕೆ ನೇರವಾದ ಪ್ರಶ್ನೆ. ನಿಮ್ಮ ಪ್ರಶ್ನೆ ಸಂಖ್ಯೆ ತಿಳಿಸಿ. 9. ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? ಸಮಯ ಓಡ್ತಾ ಇದೆ. 9. ತಪ್ಪಾದ ಉತ್ತರವನ್ನು ನೀಡಿದ್ದಾರೆ. ಪಾಸ್ ಪ್ರಶ್ನೆ. ತಪ್ಪಾದ ಉತ್ತರ. ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಿರುತ್ತದೆ? 180. ಇನ್ನೊಮ್ಮೆ ಹೇಳಿ. 180. ಸರಿಯಾದ ಉತ್ತರ. ಯೂಕ್ಲಿಡ್ ತಂಡಕ್ಕೆ 5 ಅಂಕ. ನೆಕ್ಸ್ಟ್ ನೇರವಾದ ಪ್ರಶ್ನೆ ಹೆರನ್ ತಂಡಕ್ಕೆ. ನಿಮ್ಮ ಪ್ರಶ್ನೆ ಸಂಖ್ಯೆ ತಿಳಿಸಿ. 5 ಆಗಿದೆ. 10. ಓಕೆ. ಯಾವ ದೇಶದ ಗಣಿತ ಶಾಸ್ತ್ರಜ್ಞರು 0ಯನ್ನು ಕಂಡುಹಿಡಿದರು? ಆರ್ಯಭಟ. ಓಕೆ, ಸರಿಯಾದ ಉತ್ತರ. ಸರಿ, ಯಾವ ದೇಶ ಅವರು? ನನ್ನ ಪ್ರಶ್ನೆ ಯಾವ ದೇಶ? ಭಾರತ. ವೆರಿ ಗುಡ್. ಸರಿಯಾದ ಉತ್ತರವನ್ನು ನೀಡಿದ್ದಾರೆ. 10 ಅಂಕ ಹೆರನ್ ತಂಡಕ್ಕೆ. ಒಟ್ಟು 2 ಸುತ್ತುಗಳ ಮುಕ್ತಾಯದ ವೇಳೆಗೆ ಪೈಥಾಗರಸ್ ತಂಡ ಒಟ್ಟು 30 ಅಂಕಗಳನ್ನ ಪಡೆದಿದ್ದಾರೆ. ಯೂಕ್ಲಿಡ್ ತಂಡ ಒಟ್ಟು 60 ಅಂಕಗಳನ್ನ ಪಡೆದು ಮೊದಲನೇ ಸ್ಥಾನದಲ್ಲಿ ಮುನ್ನುಗ್ತಾ ಇದ್ದಾರೆ. ನಂತರ ತೇಲ್ ತಂಡ 20 ಅಂಕ, ಹೆರನ್ ತಂಡ 25 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಒಟ್ಟು ಇದೀಗ 2 ಸುತ್ತುಗಳು ಮುಕ್ತಾಯಗೊಂಡಿದ್ದಾವೆ. ಈಗ ಮೂರನೆಯ ಸುತ್ತು, ಕಡೆಯ ಸುತ್ತು ಗಣಿತ ಶಾಸ್ತ್ರಜ್ಞರ ಭಾವಚಿತ್ರವನ್ನು ಗುರುತಿಸುವ ಸುತ್ತು. ಗಣಿತ ಶಾಸ್ತ್ರಜ್ಞರ ಭಾವಚಿತ್ರವನ್ನು ಗುರುತಿಸುವ ಸುತ್ತು. ನಿಮಗೆ ಇಲ್ಲಿ 4 ಗಣಿತ ಶಾಸ್ತ್ರಜ್ಞರ ಭಾವಚಿತ್ರಗಳಿದ್ದಾವೆ. ನೀವು ಯಾವ ಸಂಖ್ಯೆಯನ್ನು ಹೇಳ್ತೀರೋ ಆ ಸಂಖ್ಯೆಯನ್ನು ನಾನು ತೋರಿಸ್ತೀನಿ. ಎಸ್, ತಿಳಿಸಿ. 3. ಸರಿಯಾಗಿ ನೋಡ್ಕೊಳ್ಳಿ.
ಈ ಭಾವಚಿತ್ರದಲ್ಲಿರುವ ಗಣಿತ ಶಾಸ್ತ್ರಜ್ಞರ ಹೆಸರನ್ನು ತಿಳಿಸಿ. ಈ ಭಾವಚಿತ್ರದಲ್ಲಿರುವ ಗಣಿತ ಶಾಸ್ತ್ರಜ್ಞರ ಹೆಸರನ್ನು ತಿಳಿಸಬೇಕು. ಸರಿಯಾಗಿ ನೋಡಿ ಹೇಳಿ. ಯೂಕ್ಲಿಡ್ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಪೈಥಾಗರಸ್ ತಂಡದವರು. ಯೂಕ್ಲಿಡ್ ಸರಿಯಾದ ಉತ್ತರ, ವೆರಿ ಗುಡ್. ನೆಕ್ಸ್ಟ್ ಇನ್ನು 1, 2 ಮತ್ತು 4 ಇದೆ. 2. ಎಸ್. ಈ ಭಾವಚಿತ್ರದಲ್ಲಿರ್ತಕ್ಕಂಥ ಗಣಿತ ಶಾಸ್ತ್ರಜ್ಞರ ಹೆಸರನ್ನು ತಿಳಿಸಿ. ಶಾಕುಂತಲಾ ದೇವಿ ಸರಿಯಾದ ಉತ್ತರವನ್ನ ನಮ್ಮ ಯೂಕ್ಲಿಡ್ ತಂಡದವರು ನೀಡಿದರೆ ಅವರಿಗೆ 10 ನೇರವಾದ ಅಂಕಗಳು. ನಂತರ 1 ಮತ್ತು 4 ನಿಮ್ಮ ಪ್ರಶ್ನೆ ಸಂಖ್ಯೆಯನ್ನು ತಿಳಿಸಿ. 4. ಈ ಭಾವಚಿತ್ರದಲ್ಲಿರ್ತಕ್ಕಂಥ ಫೋಟೋ ಇರ್ತಕ್ಕಂಥ ಗಣಿತ ಶಾಸ್ತ್ರಜ್ಞರ ಹೆಸರು ಆರ್ಯಭಟ. ಸರಿಯಾದ ಉತ್ತರವನ್ನು ನೀಡಿದ್ದಾರೆ ನಮ್ಮ ತೇಲ್ ತಂಡದವರು. ಅವರಿಗೆ 10 ಅಂಕಗಳು ನೇರವಾದ ಪ್ರಶ್ನೆಗೆ. ಇನ್ನ ಕೊನೆಯ ಭಾವಚಿತ್ರ ಇದನ್ನು ನೋಡಿ ಸರಿಯಾಗಿ ಉತ್ತರವನ್ನು ನೀಡಿ. ಹೆರಾನ್. ಹೆರಾನ್ ತಂಡದವರಿಗೆ ಹೆರಾನ್ ಇರ್ತಕ್ಕಂಥ ಭಾವಚಿತ್ರನೇ ಸಿಕ್ಕಿದೆ ನೋಡಿ, ಹೌದಲ್ವಾ? ಅವರಿಗೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ನೀಡಿದ್ದಾರೆ ಹೆರಾನ್ ಅವರು. ಹೆರಾನ್ ತಂಡದವರು ಅವರಿಗೆ 10 ಅಂಕ. ಇದೀಗ ಒಟ್ಟು 3 ಸುತ್ತುಗಳು ಮುಕ್ತಾಯಗೊಂಡಿದ್ದು ಈ 3 ಸುತ್ತುಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳ ಅಂಕ ಈ ರೀತಿ ಇದೆ. ನೋಡೋಣ. ಪೈಥಾಗರಸ್ ತಂಡದವರು ಒಟ್ಟು 10, 20, 30, 40 ಅಂಕಗಳನ್ನ ಅವರು ಗಳಿಸಿದ್ದಾರೆ. ನಂತರ ಯೂಕ್ಲಿಡ್ ತಂಡದವರು 10, 20, 30, 40, 50, 60, 70 ಅಂಕಗಳನ್ನ ಗಳಿಸಿದ್ದಾರೆ ಯೂಕ್ಲಿಡ್ ತಂಡದವರು. ಹಾಗೆಯೇ ಟೇಲ್ಸ್ ತಂಡದವರು ಒಟ್ಟು 30 ಅಂಕಗಳನ್ನ ಗಳಿಸಿದ್ದಾರೆ. ಹಾಗೆಯೇ ಹೆರಾನ್ ತಂಡದವರು ಒಟ್ಟು 35 ಅಂಕಗಳನ್ನ ಗಳಿಸಿದ್ದಾರೆ. ಇಲ್ಲಿ ಯೂಕ್ಲಿಡ್ ತಂಡದವರು ತುಂಬಾ ಚೆನ್ನಾಗಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ಪಾಸ್ ಪ್ರಶ್ನೆಗೆ ಅವರು 4 ಉತ್ತರಗಳನ್ನ ನೀಡಿದ್ದಾರೆ. ಹಾಗೆ ನೇರವಾದ ಪ್ರಶ್ನೆಗೆ ಯಾವುದನ್ನು ಕೂಡ ಬಿಟ್ಟಿಲ್ಲ. ಅವರು ಎಲ್ಲದಕ್ಕೂ ಅವರು ಚೆನ್ನಾಗಿ ಉತ್ತರವನ್ನು ನೀಡಿ ಮೊದಲನೇ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಯೂಕ್ಲಿಡ್ ತಂಡವರು ಅವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ನಂತರ 2ನೇ ಸ್ಥಾನವನ್ನ ಸ್ವಲ್ಪ ಅದರಲ್ಲೇ ಪೈಥಾಗರಸ್ ತಂಡದವರು ಪಡ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ 3ನೇ ಸ್ಥಾನವನ್ನ ಹೆರಾನ್ ತಂಡದವರು ಪಡ್ಕೊಂಡಿದ್ದಾರೆ 35 ಅಂಕಗಳನ್ನ ಗಳಿಸಿ. ಹಾಗೆಯೇ 4ನೇ ಸ್ಥಾನವನ್ನ ಒಟ್ಟು 30 ಅಂಕಗಳನ್ನು ಪಡ್ಕೊಂಡು ನಮ್ಮ ಹೆರಾನ್ ತಂಡದವರು 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಒಟ್ಟು ಈ ರೀತಿ ಇರುತ್ತೆ. ನಮ್ಮ ಗಣಿತ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೂ ಪ್ರೇಕ್ಷಕರು ನೀವು ಕೂಡ ನಿಮಗೂ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.